ಎಸ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಇದೀಗ ನೋಡಿ ಡಿ.ಕೆ. ಶಿವಕುಮಾರ್ ಅವರ ಇಂದಿನ ನಡವಳಿಕೆ, ಇಂದಿನ ನಡೆ, ಅವರು ತೋರಿಸಂತ ಒಂದು ರೀತಿಯಾಗಿ ಆತಿಥ್ಯ ಸತ್ಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು, ಸರ್ವಪಕ್ಷ ಸಭೆ ಇದ್ರು ಕೂಡ. ಬಟ್ ಅದು ಎಷ್ಟರ ಮಟ್ಟಿಗೆ ಒಂದು ರಾಜಕೀಯವಾಗಿ ಬದಲಾವಣೆಗಳನ್ನ ತಂದೊಡ್ಡಿದೆ ಅನ್ನುವಂಥದ್ದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್ ಈ ಬಗ್ಗೆ? ವನಿತಾ, ಏನು ಇವತ್ತು ನಡೆದಂಥ ಸರ್ವಪಕ್ಷ ಸಭೆಯಲ್ಲಿ ರಾಜ್ಯದ ದೊರೆಯಾಗಿ, ರಾಜ್ಯದ ನಾಯಕನಾಗಿ, ಈ ರಾಜ್ಯದ CM ಆಗಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಪ್ರಬುದ್ಧ ನಡೆಯನ್ನು ಮಾಡಿದ್ದಾರೆ. ಅಂದರೆ CM ಅಂದರೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಡಿ.ಕೆ. ಶಿವಕುಮಾರ್ CM ಅಲ್ಲ, ನಾನು 7.5 ಕೋಟಿ ಜನರಿಗೂ CM, ಎಲ್ಲ ಪಕ್ಷಗಳಿಗೂ ನಾನು CM ಅನ್ನೋ ಸಂದೇಶವನ್ನು CM ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ದಾರೆ. ಕಾರಣ ಏನು ಅಂದರೆ, ಒಬ್ಬ ನಾಯಕನಾಗಿ ಒಂದು ರಾಜ್ಯದ ನಾಯಕತ್ವವನ್ನು ವಹಿಸ್ಕೊಂಡಾಗ ಅಲ್ಲಿ ಯಾವ ರೀತಿ ಪ್ರಬುದ್ಧತೆ ತೋರಿಸ್ಬೇಕು, ಹೇಗೆ ನಡ್ಕೋಬೇಕು ಅನ್ನೋದನ್ನ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ನೋಡಿದೆ. ವನಿತಾ, ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ 6 ಜನ ಮಾಜಿ CMಗಳು ಬರ್ತಾರೆ. ಯಾರು? ಮಾಜಿ CM ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು, ಇವರು ಬೊಮ್ಮಾಯಿ ಅವರು, ಕುಮಾರಸ್ವಾಮಿ ಅವರು, ಮತ್ತು ಸದಾನಂದ ಗೌಡರು, ಮತ್ತು ವೀರಪ್ಪ ಮೊಯ್ಲಿ ಅವರು, ಇಷ್ಟು ಜನ CMಗಳು ಅಂದರೆ ಮಾಜಿ CMಗಳು ಈ ರಾಜ್ಯವನ್ನು ಒಂದು ಕಾಲದಲ್ಲಿ ಆಳ್ದಂಥವ್ರು ಇವರೆಲ್ಲ ಬರ್ತಾರೆ. ಇವರಲ್ಲದೆ ಪ್ರತಿಯೊಬ್ಬ ಶಾಸಕರನ್ನು, ಪ್ರತಿಯೊಬ್ಬ ಸಂಸದರನ್ನು ಇವರು ಹೋಗಿ ಮಾತಾಡಿಸಿ ಅವರ ಸಲಹೆ ಸೂಚನೆಗಳನ್ನು ಪಡೆದಿದ್ದಾರೆ. ಅಂದರೆ ಕಾವೇರಿ ಹೋರಾಟದ ವಿಚಾರವಾಗಲಿ, ನಾಡು ನುಡಿ ಜಲ ನೀರಿನ ವಿಚಾರವಾಗಿ ಬಂದಾಗ ರಾಜ್ಯದ ನಾಯಕರು ತಮ್ಮ ರಾಜಕೀಯವನ್ನು ಮರೆತು ಒಂದಾಗ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಮತ್ತು ಅಷ್ಟೇ ಪ್ರಬುದ್ಧವಾಗಿ ಆ ನಾಯಕರನ್ನು ನಡೆಸ್ಕೋತಾರೆ ಅನ್ನೋದಕ್ಕೆ CM ಡಿ.ಕೆ. ಶಿವಕುಮಾರ್ ಅವರು ನಡ್ಕೊಂಡಿರುವಂಥ ರೀತಿ. ಮತ್ತು ಇವತ್ತು ಕುಮಾರಸ್ವಾಮಿ ಅವರು ಹೆಚ್ಚಿನದಾಗಿ ಈಗ ರಾಜಕೀಯ ಎದುರಾಳಿಗಳು ಮತ್ತು ತಮ್ಮ ಪಕ್ಷದ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಬೇಕಾಗಿದ್ದಂಥ ಅನಿವಾರ್ಯತೆ ಇದ್ದಾಗ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ಸದಾಕಾಲ ಜಗಳಾಡೋದನ್ನೇ ನಾವು ನೋಡ್ತಾ ಬಂದಿದ್ದೀವಿ. ರಾಜ್ಯದ ಜನರು ಸಹ ಸದಾಕಾಲ ಜಗಳಾಡೋದನ್ನು ನೋಡ್ತೀವಿ. ಆದರೆ ಇವತ್ತು ಆ ವಾತಾವರಣ ಇರಲಿಲ್ಲ. ಅವರು ಸರ್ಕಾರದ ನಡೆಯನ್ನು ಭಾಳ ಮುಕ್ತ ಮನಸ್ಸಿಂದ ಹೊಗಳುತ್ತಾರೆ. CM ಡಿ.ಕೆ. ಶಿವಕುಮಾರು ನಿನ್ನೆ ಇದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ದೇವಿಗೆ ದರ್ಶನ ಮಾಡಿಕೊಂಡು ನಮ್ಗೆ ಒಳ್ಳೆಯದಾಗಲಿ, ರಾಜ್ಯದ ಜನರಿಗೆ ಒಳ್ಳೆಯದಾಗಲಿ, ರೈತ ವರ್ಗಕ್ಕೆ ಒಳ್ಳೆಯದಾಗಲಿ, ಶ್ರಮಿಕ ವರ್ಗಕ್ಕೆ ಒಳ್ಳೆಯದಾಗಲಿ ಅಂತಂದು ಕೇಳ್ಕೊಂಡಿದ್ದಾರೆ. ಹೀಗಾಗಿ ಮಳೆ ಬಂದಿದೆ, ಕಬಿನಿ ಡ್ಯಾಮ್ ತುಂಬಿದೆ, ಹಾರಂಗಿ ಡ್ಯಾಮ್ ತುಂಬಿದೆ. ನಮಗೆ ಬಂದಿದ್ದಂಥ ಕಷ್ಟ ಏನು, ತಮಿಳುನಾಡಿಗೆ ನೀರು ಬಿಡಬೇಕಾದಂಥ ಒಂದು ಕಷ್ಟ ಬಂದಿತ್ತಲ್ಲ, ಈ ಕಷ್ಟ ಸದ್ಯಕ್ಕೆ ನಿವಾರಣೆ ಆಗಿದೆ. ಇದನ್ನು ಉಳಿಸ್ದವಳು ಚಾಮುಂಡಿ ತಾಯಿ. ನೀವು ನಡ್ಕೊಂಡಂಥ ರೀತಿ ಚೆನ್ನಾಗಿದೆ. ಮತ್ತು ಸರ್ವಪಕ್ಷ ಸಮಸ್ಯೆ ಬಂದಾಗ ನೀವೆಲ್ಲರನ್ನೂ ಕರೆದು ಒಗ್ಗೂಡಿ ಒಂದು ಸಲಹೆ ಪಡೆಯೋದಿದೆಯಲ್ಲ, ಅದು ನಿಜವಾಗ್ಲೂ ಒಳ್ಳೆಯ ನಿರ್ಧಾರ ಅಂತಂದೇಳಿ CM ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಯಾರು? ಕುಮಾರಸ್ವಾಮಿ ಅವರು. ಇದು ಬೇಕಿತ್ತು. ರಾಜ್ಯದ ಜನರು ಯಾವುದೇ ಗಲಾಟೆ ಆಗಲಿ, ಗದ್ದಲಗಳಾಗಲಿ, ಮತ್ತು ರಾಜಕೀಯ ಅನ್ನೋದು ಯಾವತ್ತೂ ಚುನಾವಣೆಗೆ ಸೀಮಿತ ಆಗಿ ಅಭಿವೃದ್ಧಿ ಅಂತ ಬಂದಾಗ ಈ ರೀತಿ ಒಗ್ಗೂಡಿ ನಿಂತ್ಕೊಳ್ಳೋದಿದೆಯಲ್ಲ, ಇದು ಒಳ್ಳೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ಮತ್ತು ಮುಖ್ಯವಾದದ್ದು ಅನಿಸುತ್ತೆ. ಮತ್ತು ಇವತ್ತು ಅವರೊಂದು ಸಲಹೆ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಮಳೆ ಇದೆ, ರೈತರು ಆತಂಕ ಪಡೋವಂಥದ್ದಿಲ್ಲ, ಬಂದ ಅವಶ್ಯಕತೆ ಇಲ್ಲ, ನೀವು ಸುಪ್ರೀಂ ಕೋರ್ಟ್ಗೆ ಹೋಗಬೇಡಿ. ವೆರಿ ಇಂಪಾರ್ಟೆಂಟ್. ನಮಗೆ ಸುಪ್ರೀಂ ಕೋರ್ಟ್ಗೆ ಹೋದಾಗೆಲ್ಲ ಹಿನ್ನಡೆ ಆಗಿದೆ, ಅದು ತ್ವರಿತಗತಿಯಲ್ಲಿ ನೀವು ನೀರರಿಸಿ ಅಂತ ಬಂದಿದೆ. ಈಗ ಸದ್ಯಕ್ಕೆ ನೀವು CM ಅಲ್ಲಿನ ತಮಿಳುನಾಡಿನ CM ವಿಜಯ್ ಜೊತೆ ಒಂದು ಮಾತುಕತೆ ಮಾಡಿ ವಿನಃ ಯಾವುದೇ ಕಾರಣಕ್ಕೂ ನೀವು ದುಡುಕಿ ನಿರ್ಧಾರ ತಗೋಬೇಡಿ. ಇವತ್ತಿನ ಸರ್ವಪಕ್ಷ ಸಭೆ ಕರೆದು ನಮ್ಮೆಲ್ಲರ ಸಲಹೆ ತಗೊಂಡಿರೋದಿದೆಯಲ್ಲ, ಇದು ನಿಮ್ಮ ಪ್ರಬುದ್ಧ ನಡೆ ಅಂತಂದೇಳಿ ಹೇಳಿದ್ದಾರೆ. ವನಿತಾ, ಥ್ಯಾಂಕ್ ಯು ಪವನ್, ಎಲ್ಲ ಅಪ್ಡೇಟ್ಸ್ಗೆ.